ಮಂಗಳೂರಿನ ಕಾವೂರು ಮೂಲದ ಟೆಕ್ಕಿ ಶರ್ಮಿಳಾ ನಿಗೂಢ ಸಾವು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬಯಲಾಗಿದ್ದಾವೆ. ಶರ್ಮಿಳಾ ಕೊಲೆ ರಹಸ್ಯ ಈಗ ಬಯಲಾಗಿದೆ. ಟೆಕ್ಕಿ ಶರ್ಮಿಳಾ ಮೂಲತಃ ಮಂಗಳೂರಿನವರು, ಅವರ ಕೊಲೆಯಾಗಿದೆ. ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಕೊಲೆಯಾಗಿತ್ತು ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದ್ದಲ್ಲ, ಕೇರಳ ಮೂಲದ ಕರ್ನಲ್ ಕುರೈ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಒಂದು ಆರೋಪ ಆತನ ಮೇಲೆ ಇದೆ. ಶರ್ಮಿಳಾ ಇದ್ದ ಎದುರು ಮನೆಯಲ್ಲೇ ಕರ್ನಲ್ ವಾಸವಾಗಿದ್ದ. ಶರ್ಮಿಳಾಳನ್ನು ಒನ್ ಸೈಡ್ ಲವ್ ಕೂಡ ಮಾಡ್ತಾ ಇದ್ದ ಕರ್ನಲ್. ಜನವರಿ 3ನೇ ತಾರೀಕು ರಾತ್ರಿ ಶರ್ಮಿಳಾ ಮನೆಗೆ ನುಗ್ಗಿದ್ದ. ಅಂದರೆ ಈ ಸ್ಲೈಡ್ ವಿಂಡೋ ಇರ್ತದಲ್ಲ, ಸ್ಲೈಡ್ ವಿಂಡೋ ಮುಖೇನವಾಗಿ ಆಕೆ ಮನೆ ಒಳಗಡೆ ಹೋಗ್ತಾನಂತೆ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ಆಕೆ ವಿರೋಧ ವ್ಯಕ್ತಪಡಿಸ್ತಾಳೆ, ದೂರ ತಳ್ತಾಳೆ. ಜೊತೆಗೆ ಹರಸಾಹಸಪಟ್ಟು ಮನೆಯಿಂದ ಆಚೆ ಹಾಕಿದಂಥ ಸಂದರ್ಭದಲ್ಲಿ ಅವನಿಗಿನ್ನು ಜಸ್ಟ್ PUC ವಿದ್ಯಾರ್ಥಿ ಆತ, 18 ವರ್ಷ, ವಿಚಲಿತನಾಗ್ತಾನೆ. ಆಮೇಲೆ ಆ ವಿಚಲಿತನಾದಂತಹ ಕರ್ನಲ್ ಆಕೆಯನ್ನು ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ, ಹತ್ಯೆ ಮಾಡ್ತಾನೆ ಅನ್ನುವಂತಹ ಮಾಹಿತಿ ಇದೆ. ಶರ್ಮಿಳಾ ಜೊತೆ ಅನುಚಿತವಾಗಿ ಕೂಡ ವರ್ತನೆ ಮಾಡಿದ್ದಾನೆ. ಶರ್ಮಿಳಾ ಆಕ್ರೋಶಗೊಳ್ತಾರೆ, ಆರೋಪಿಯನ್ನು ತಳ್ತಾರೆ. ಇದರಿಂದ ಕೋಪಗೊಂಡಂತಹ ಆತ ಏನಿದಾನಲ್ಲ ಕರ್ನಲ್, ಆಕೆಯನ್ನು ಕೊಲೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾನೆ ಅಂತ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಮಂಗಳೂರು ಮೂಲದ 34 ವರ್ಷದ ಶರ್ಮಿಳಾ ಮೇಲೆ 18 ವರ್ಷದ ಯುವಕನಿಗೆ ಪ್ರೇಮಾಂಕುರ ಆಗ್ತದೆ. ಅದು ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ ಮತ್ತು ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಇನ್ನು ಶರ್ಮಿಳಾ ಕೊಲೆಗೆ ಅಸಲಿ ಕಹಾನಿ ಏನು ಅಂತ ವೆಂಕಟೇಶ್? ಸಚಿನ್, ಜನವರಿ 3ನೇ ತಾರೀಕು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಟೆಕ್ಕಿ ಶರ್ಮಿಳಾ ಅವರ ಒಂದು ಹತ್ಯೆ ಆಗಿರುತ್ತೆ. ಅಂದರೆ ಆಕೆ ಉಸಿರುಗಟ್ಟಿದ ಸ್ಥಿತಿಯಲ್ಲಿ ಮೃತಪಟ್ಟಿರ್ತಾರೆ. ಮನೆಗೆ ಬೆಂಕಿ ಬಿದ್ದು ಮೃತಪಟ್ಟಿರ್ಬೋದು ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ಕೂಡ ಒಂದು ಅಸಹಜ ಸಾವು ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಆಕೆಯನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂಥದ್ದು. ಮರಣೋತ್ತರ ವರದಿಯಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ ಅಂತ ಹೇಳಿ ಕೂಡ ಈಗ ವರದಿ ಬಂದಿದೆ. ಅಂದರೆ ಈ ವರದಿಯ ಹಿನ್ನೆಲೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಆಗ ಈ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಏನು ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಒಂದು ಹರಸುನಗರದ ನಿವಾಸಿಯಾಗಿರುವಂತಹ ಕರ್ನಲ್ ಕುರೈ ಎನ್ನುವಂತಹ 18 ವರ್ಷದ ಯುವಕ ಏನಿದ್ದಾನೆ, ಈತ ಆಕೆಯನ್ನ ಹತ್ಯೆ ಮಾಡಿರುವಂತದ್ದು ಈಗ ತಿಳಿದು ಬಂದಿರುವಂತದ್ದು. ಅಂದ್ರೆ ಈತ ಆಕೆ ಏನು ವಾಸ ಮಾಡ್ತಾ ಇದ್ಲು ಅಪಾರ್ಟ್ಮೆಂಟ್, ಆ ಒಂದು ಎದುರು ಮನೆಯಲ್ಲಿ ಕೂಡ ಈತ ತಾಯಿಯ ಜೊತೆ ವಾಸವನ್ನ ಮಾಡ್ತಾ ಇರ್ತಾನೆ. ಆಗಾಗ ಈಗ ಮನೆಗೂ ಕೂಡ ಬಂದು ಹೋಗ್ತಾ ಇರ್ತಾನೆ. ಆದ್ರೆ ಈಗ ಪರಿಚಯ ಆಗಿರಲಿಲ್ಲ ಅಷ್ಟಾಗಿ. ಈಕೆಯ ಮೇಲೆ ಒಂದು ಏನು ಪ್ರೇಮಾಂಕುರವಾಗಿ ಆಕೆಯನ್ನ ಹೋಗಿ ಆತ ಪೀಡಿಸ್ತಾನೆ. ಆಕೆ ಸ್ನೇಹಿತ ಜೊತೆ ಇದ್ದಂತ ಸಂದರ್ಭದಲ್ಲಿ ಸ್ನೇಹಿತ ಕೂಡ ಊರಿಗೆ ಹೋಗಿರ್ತಾಳೆ. ಆಗ ಏಕಾಏಕಿ ಒಳಗಡೆ ಹೋದಂತವನೇ ಕೂಡ ಆಕೆಯನ್ನ ಹಿಂಬದಿಯಿಂದ ತಬ್ಬಿಕೊಂಡು ಅಸಭ್ಯವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕೆ ಕಿರಿಚಿಕೊಂಡು ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾಳೆ. ಆಗ ಆತ ಕೂಡ ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಜೊತೆಗೆ ಜೋರಾಗಿ ಮೂಗು ಮತ್ತು ಬಾಯಿನ ಮುಚ್ಕೊಳ್ತಾನೆ. ಆಗ ಉಸಿರುಗಟ್ಟಿ ಆಕೆ ಕೆಳಗಡೆ ಬೀಳ್ತಾಳೆ. ಮೂಗಲ್ಲಿ ರಕ್ತಸ್ರಾವವಾಗುತ್ತೆ. ಆಗ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಮೃತಪಟ್ಟಿರ್ತಾಳೆ. ಆಗ ಡೌಟ್ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ ಸಾಕ್ಷಿನಾಶ ಮಾಡುವ ಉದ್ದೇಶದಿಂದ ಆಕೆಯನ್ನ ಬೆಡ್ ಮೇಲೆ ಹಾಕಿ ಆಕೆಯ ಕೆಲವು ಬಟ್ಟೆಗಳನ್ನು ಕೂಡ ಅಲ್ಲಿ ಎಸೆದು ಬೆಂಕಿಯನ್ನ ಹಚ್ಚಿ ಸ್ಲೈಡ್ ವಿಂಡೋ ಇಂದ ಆತ ಎಸ್ಕೇಪ್ ಆಗ್ತಾನೆ. ಸೊ ಆಗ ಸಹಜವಾಗಿಯೂ ಕೂಡ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಘಟನೆ ಆಗಿದೆ ಅಂತ ಹೇಳಿ ಶಂಕಿಸಲಾಗುತ್ತೆ. ಜೊತೆಗೆ ಪೊಲೀಸರ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೇ ಅಕ್ಕಪಕ್ಕ ಇದ್ದಂತಹ ಅಸ್ಸಾಂ ಮೂಲದ ಯುವಕರು ಇರ್ತಾರೆ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಕರ್ನಲ್ ಅಂತ ಹೇಳಿ ಯುವಕ ಏನಿದ್ದಾನೆ, ಸೊ ಆತ ಕೂಡ ಆಗಾಗ ಬಂದು ಹೋಗ್ತಾ ಇರೋದ್ರ ಬಗ್ಗೆ ಡೌಟ್ ಬರುತ್ತೆ. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಲವ್ ಆಗಿರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಕೃತ್ಯನ್ನ ಮಾಡಿದ್ದೀನಿ ಅಂತ ಹೇಳಿ ಆತ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ಸದ್ಯ ಪೊಲೀಸರು ಕೂಡ ಆರೋಪಿಯನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡುವಂತ ಕೆಲಸವನ್ನು ಮುಂದುವರಿಸಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.